friends, I welcome you all to the online worship of Bangalore South Church this morning. Even as we have come to worship God, let's turn our Bibles to 1 Chronicles chapter number 17 and verse number 20. ಬೆಳಗಿನ ಹೊತ್ತಾರೆಯಲ್ಲಿ ನಾವೆಲ್ಲರೂ ದೇವರನ್ನು ಆರಾಧಿಸುವುದಕ್ಕಾಗಿ ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯದ 20ನೇ ವಾಕ್ಯವನ್ನು ಓದಿಕೊಳ್ಳೋಣ. 1 Chronicles chapter number 17 verse number 20. There is no one like you, O Lord. There is no God but you, as we have heard with our own ears. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 20ನೇ ವಾಕ್ಯ. ಯೆಹೋವನೇ, ನಾವು ನಮ್ಮ ಕಿವಿಗಳಿಂದ ಕೇಳಿದ ಎಲ್ಲದರ ಪ್ರಕಾರವಾಗಿಯೂ ನಿನ್ನ ಹಾಗೆ ಯಾವನೂ ಇಲ್ಲ, ನಿನ್ನ ಹೊರತು ದೇವರು ಯಾವನೂ ಇಲ್ಲ. Hallelujah. This is a wonderful prayer that David is praying to the Lord, and he is telling one thing: God, so many things I have heard in my ears, but there is one thing that I can say this morning: there is no one like our God. There is no God but you. Hallelujah. ದಾವೀದನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಈ ಒಂದು ಮಾತನ್ನು ದೇವರಿಗೆ ಹೇಳುತ್ತಾ ಇದ್ದಾನೆ. ದೇವರೇ, ನನ್ನ ಕಿವಿಗಳಲ್ಲಿ ನಾನು ಕೇಳಿಸಿಕೊಂಡಿದ್ದೇನೆ. ಆ ವಿಷಯವೇನೆಂದರೆ, ನಿನ್ನಂಥ ದೇವರು ಯಾರಿಲ್ಲ, ನಿನ್ನ ಹಾಗೆ ಇನ್ನೊಬ್ಬ ದೇವರಿಲ್ಲ ಎಂಬುದಾಗಿ. How true it is, my friends. There is no God like our God. ನಮ್ಮ ದೇವರ ಹಾಗೆ ಇನ್ನೊಬ್ಬರು ಇಲ್ಲ. He is a wonderful Savior. He is the God who leads us and guides us day by day. He is the God who is very interested in every happenings of our life. ನಮ್ಮ ದೇವರ ಹಾಗೆ ಇನ್ನೊಬ್ಬರು ಇಲ್ಲ. ಆತನು ನಮ್ಮ ಜೀವಿತದಲ್ಲಿ ಸದಾಕಾಲ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ದೇವರು ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಸಂಭವಿಸುವಂತ ಎಲ್ಲಾ ವಿಷಯಗಳಲ್ಲಿ ಆತನು ಆಸಕ್ತಿಯನ್ನು ವಹಿಸಿಕೊಂಡು ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ. What a wonderful God we serve. The beauty of our God, He is utterly holy, but yet He is so intensely personal. ನಮ್ಮ ದೇವರ ವಿಶೇಷತೆ ಏನೆಂದರೆ, ಆತನು ಇಡೀ ಸಮಸ್ತವನ್ನೇ ಸೃಷ್ಟಿಸಿದಂತ ಸೃಷ್ಟಿಕರ್ತನಾಗಿದ್ದರು, ಅಷ್ಟು ಪರಿಶುದ್ಧನಾಗಿದ್ದರೂ ಸಹ ಆತನು ಅದೇ ಸಮಯದಲ್ಲಿ ನಮ್ಮ ಈ ಚಿಕ್ಕ ಹೃದಯದಲ್ಲಿ ವಾಸಿಸುವುದಕ್ಕೆ, ನಮ್ಮ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುವಂತಹ ದೇವರಾಗಿದ್ದಾನೆ. ಇಂತಹ ದೇವರು ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ. Sometimes when something is so beyond our reach, it cannot get personal to us, but our God, He is a God who is utterly holy and yet intensely personal. This is what distinguishes our God from every other gods. Hallelujah. ನಮ್ಮ ದೇವರು ಸೃಷ್ಟಿಕರ್ತನಾಗಿದ್ದರು, ಆತನು ಅತಿ ಪರಿಶುದ್ಧನಾಗಿದ್ದರು, ಆತನು ಭೂಮಂಡಲವನ್ನೇ ಕಾಯ್ದು ಕಾಪಾಡುವಾತನಾಗಿದ್ದರು. ನಮ್ಮ ಜೀವಿತಗಳಲ್ಲಿ ಕಾರ್ಯ ಸಾಧಿಸುವನು, ನಮ್ಮ ಹೃದಯದಲ್ಲಿ ವಾಸಿಸುವಾತನು, ನಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸುವುದಕ್ಕೆ ಮನಸ್ಸು ಮಾಡುವಂತ ಈ ದೇವರನ್ನು ನಾವು ಈ ಬೆಳಗಿನ ಹೊತ್ತಾರೆಯಲ್ಲಿ ಆರಾಧನೆ ಮಾಡೋಣ. This God deserves all praise. This God deserves all our worship. This God deserves our wholehearted devotion and commitment. ಇಂತಹ ದೇವರು ಮಾತ್ರವೇ ನಮ್ಮ ಪ್ರೀತಿಗೆ ಯೋಗ್ಯನಾಗಿದ್ದಾನೆ. ಇಂತಹ ದೇವರಿಗೆ ಮಾತ್ರವೇ ನಾವು ಭಯಭಕ್ತಿಯಿಂದ ಆತನನ್ನು ಪ್ರೀತಿಸಬೇಕು, ಸೇವಿಸಬೇಕು. ಸಂಪೂರ್ಣವಾಗಿ ಆತನಿಗೆ ನಾವು ಸಮರ್ಪಣೆ ಹೊಂದಿದ ದೇವರಾಗಿರಬೇಕು. This morning, let us tell like David, God, I have heard many things with my ears all my life. I have seen lot of things. I have experienced lot of things. But there is one thing, oh God, that there is none like you. No one else is like our God. ದಾವೀದನ ಹಾಗೆ ನಾವು ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮ ದೇವರಿಗೆ ಹೇಳೋಣ, ದೇವರೇ, ಜೀವಕಾಲವೆಲ್ಲ ಅನೇಕ ವಿಷಯಗಳನ್ನು ಕೇಳಿಸಿಕೊಂಡಿದ್ದೇನೆ, ಅನೇಕ ವಿಷಯಗಳನ್ನು ನಾನು ಕಂಡಿದ್ದೇನೆ, ಅನೇಕ ಸಂಗತಿಗಳನ್ನು ನಾನು ಅನುಭವಿಸಿದ್ದೇನೆ. ಆದರೆ ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಪೂರ್ಣ ಹೃದಯದಿಂದ ನಿನಗೆ ಭಯಭಕ್ತಿಯುಳ್ಳವರಾಗಿ ಜೀವಿತವನ್ನು ನಾವು ಮುಂದೆ ಸಾಗಿಸುತ್ತೇವೆ ಎಂಬುದಾಗಿ ದೇವರಿಗೆ ನಾವು ಹೇಳೋಣ. Let's pray.
Father, we just thank you this morning. What a wonderful privilege that each one of us have, that we could get to know you as our personal Lord and Savior. We just thank you, oh God, that you are a God who is utterly holy, yet you are so intensely personal. And that is why, Lord, we worship you. That is why, Lord, we sing and praise you. That is why our hearts are devoted to you, oh Lord God. Help us all of our lives, Lord, never to take our eyes off your greatness, and also, Lord God, of you being with us so close in every happenings of our life. We just thank you, Lord, for this privilege of getting to know you all the days of our life. Just like David, help us to say, Lord, and help us to experience that there is none like you. Hallelujah. We worship you, O Lord God. Through this time of worship, minister to us, speak to our hearts, help us to give you, Lord, the best worship. And as we do, Lord, you speak to our hearts, transform us in the innermost being. In Jesus' name we pray. Amen. Amen. ಕರ್ತನೆ, ದೇವರಲ್ಲಿ ನಿನಗೆ ಸಮಾನ ನಾದವರು ಯಾರೂ ಇಲ್ಲ, ಆಕಾಶದಲ್ಲಿಯೋ ಭೂಮಿಯಲ್ಲಿಯೋ ನಿನಗೆ ಸಮಾನ ಯಾರು ಎಂಬುದಾಗಿ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧನೆ ಮಾಡೋಣ. Samaria,
ಸಮಾನರಾದಂಥ ದೇವರು ಯಾರಿಲ್ಲ. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ನಿನಗೆ ಸಮಾನರಾದಂಥ ದೇವರಿಲ್ಲ. ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಕರ್ತನೆ. ಆದಿ ಕಾಲದಲ್ಲಿ ಅದ್ಭುತಗಳನ್ನು ಮಾಡಿ ಸ್ವಾಮಿ ನಿನ್ನ ಜನರನ್ನು ಕರ್ತನೆ ದಾಸತ್ವದಿಂದ ಬಿಡುಗಡೆಗೆ ನಡೆಸಿದಂತಹ ದೇವರಾಗಿದೆ. ಈ ದಿನಗಳಲ್ಲಿಯೂ ಸಹ ಮಹತ್ ಕಾರ್ಯಗಳೊಂದಿಗೆ ಕತ್ತಲೆಯಲ್ಲಿ ಇರುವಂತಹ ಅನೇಕರನ್ನು ಬೆಳಕಿಗೆ ನಡೆಸುವಂತ ದೇವರು ನೀನಾಗಿದೆಯಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನಂಥ ದೇವರು ಯಾರಿಲ್ಲ, ನನಗೆ ಸಮಾನವಾದಂಥ ದೇವರು ಯಾರಿಲ್ಲಪ್ಪ. ಕರ್ತನೆ ನಿನ್ನನ್ನು ಆರಾಧಿಸುತ್ತೇವೆ. ದಾವೀದನು ಹೇಳಿರುವ ಹಾಗೆ ಈ ಎಲ್ಲಾ ದಿನಗಳಲ್ಲಿ ನಾನು ಕೇಳಿಸಿಕೊಂಡಿರುವಂತ ಒಂದು ವಿಷಯವೇನೆಂದರೆ ನಮ್ಮ ದೇವರಿಗೆ ಸಮಾನರಾದ ದೇವರು ಇನ್ಯಾರಿಲ್ಲ. ನಿನ್ನಂಥ ದೇವರು ಯಾರಿಲ್ಲ. ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವುದಕ್ಕೆ ಯಾರೆಲ್ಲಾಗದಪ್ಪ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಖಂಡಿತವಾಗಿ ಒಳ್ಳೆ ದೇವರಾಗಿದ್ದೆ, ಒಳ್ಳೆಯದನ್ನೇ ಮಾಡಿದ್ದೆ, ಒಳ್ಳೆಯದನ್ನೇ ಮಾಡುವಂತನಾಗಿದೆಯಪ್ಪ. ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. Lord, we bless you. There is no one like you, Lord God. No one else can touch our hearts like the way you do. You are a God who did wonderful things in the past in the lives of your people. Lord, you led them out from bondage, Lord, to Lord God, master freedom. Lord, in the same way, even these days, we thank you that you are a God who does amazing things. You are the God who brings people out of darkness into marvelous light, out of slavery into freedom, oh Lord God. Lord, there is none like you, Lord. No one else, oh God, can love us like the way you do. No one else can touch our lives like the way you do. You are an awesome God, and we worship you this morning. We bless you, oh God. We're going to sing this song. It says that God, there is none like you. No one else can, do the things that you have done. No one else can love you like us, oh God. You are such a wonderful God. You have delivered us from sin, from sickness, from all the bondages of the enemy. You have caused us to be blessed in every way, and that is why we praise this God this morning. We're going to sing this Kannada song. It says, ನಿನ್ನಂಥ ದೇವರು ಯಾರೂ ಇಲ್ಲ, ನನ್ನ ಹಾಗೆ ಪ್ರೀತಿಸುವುದಕ್ಕೆ ಒಬ್ಬರು ಆಗದು, ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ದೇವರನ್ನು ಹಾಡಿ ನಾವು ಸ್ತುತಿಸೋಣ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಯಾರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ಯೆಸಯ್ಯ, ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ, ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ತಂದವನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ತಂದವನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೆಸಯ್ಯ, ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ, ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ
ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸವಾಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్ಯ ನೀನಲ್ಲವೇ ನಾನಲ್ಲಯ್ಯ. యేసయ్య యేసయ్ಯ ನೀನಲ್ಲವೇ ನಾನಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. Thank you, God. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರೆದು ಹಿಡಿದು ನನ್ನ ನಡೆಸುವೆ ದೇವಾ, ನಿನ್ನಯ ಕರೆದು ಹಿಡಿದು ನನ್ನ ನಡೆಸುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನೆಲ್ಲವೇ ನಾನಲ್ಲಯ್ಯ. యేసయ్య యేసయ్ಯ ನೀನೆಲ್ಲವೇ ನಾನಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬರುವ ಕೊಡುವವರು. ಕಷ್ಟದಲ್ಲಿ ರೋಗದಲ್ಲಿ ಜೊತೆಯಾಗಿರುವವರು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವರು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವ ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. యేసయ్ಯ యేసయ్ಯ ನೀನೆಲ್ಲವೇ ನಾನಲ್ಲಯ್ಯ. యేసయ్య యేసయ్ಯ ನೀನೆಲ್ಲವೇ ನಾನಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವರು ಒಬ್ಬರು ಇಲ್ಲ. యేసయ్య యేసయ్ಯ ನೀನಲ್ಲವೇ ನಾನಲ್ಲಯ್ಯ. యేసయ్య యేసయ్య ನೀನಲ್ಲವೇ ನಾನಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ತಂದೆಯಾದ ದೇವರೇ, ನಿನ್ನಂಥ ದೇವರು ಯಾರೂ ಇಲ್ಲ ಕರ್ತನೇ. Help us, Lord, to enjoy you every days of our life. ನಮ್ಮ ಜೀವಕಾಲವೆಲ್ಲ ನಿನ್ನಲ್ಲಿಯೇ ನಾವು ಆನಂದ ಪಡುವುದಕ್ಕಾಗಿ ನಮಗೆ ಸಹಾಯ ಮಾಡು. Be with us, Lord. ನಮ್ಮ ಜೊತೆಯಲ್ಲಿ ನೀನು ತಾನೇ ಇರು In ಸ್ವಾಮಿ. Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ.
We are back to our studies in book of Exodus. ವಿಮೋಚನ ಕಾಂಡ ಪತ್ರಿಕೆಗಳಿಂದ ನಾವು ಮುಂದೆ ಅಭ್ಯಾಸ ಮಾಡೋಣ. Today we will focus Exodus chapter 7 verses 8 to 13. ಇವತ್ತು ನಾವು ವಿಮೋಚನ ಕಾಂಡ 7ನೇ ಅಧ್ಯಾಯ 8ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ಧ್ಯಾನ ಮಾಡೋಣ. Let us read it together. ನಾವು ಒಟ್ಟಾಗಿ ಓದಿಕೊಳ್ಳೋಣ. The Lord said to Moses and Aaron, when Pharaoh says to you, perform a miracle, then say to Aaron, take your staff and throw it down before Pharaoh, and it will become a snake. ಆಗ ಯೆಹೋವನು ಮಾತನಾಡಿ ಮೋಶೆಗೂ ಆರೋನನಿಗೂ, ಫರೋಹನು ನಿಮಗೆ ನೀವು ಒಂದು ಅದ್ಭುತ ಕಾರ್ಯವನ್ನು ತೋರಿಸಿರಿ ಎಂದಾಗ ನೀವು ಆರೋನನಿಗೆ ನಿನ್ನ ಕೋಲನ್ನು ತೆಗೆದುಕೊಂಡು ಫರೋಹನ ಮುಂದೆ ಬೀಸಾಡು ಎಂದು ಹೇಳು, ಆಗ ಅದು ಸರ್ಪವಾಗುವುದು ಎಂದು ಹೇಳಿದನು. So Moses and Aaron went to Pharaoh and did just as the Lord commanded. Aaron threw his staff down in front of Pharaoh and his officials, and it became a snake. ಆಗ ಮೋಶೆಯು ಆರೋನನು ತನ್ನ ಕೋಲನ್ನು ಫರೋಹನ ಮುಂದೆಯೂ ಅವನ ಸೇವಕರ ಮುಂದೆಯೂ ಬೀಸಾಡಿದಾಗ ಅದು ಸರ್ಪವಾಯಿತು. Pharaoh then summoned wise men and sorcerers, and the Egyptian magicians also did the same things by their secret arts. ಫರೋಹನು ಸಹ ಜ್ಞಾನಿಗಳನ್ನು ಮಂತ್ರವಾದಿಗಳನ್ನು ಕರೆಯಿಸಿದಾಗ ಈಜಿಪ್ಟಿನ ಮಂತ್ರಗಾರರು ಸಹ ತಮ್ಮ ಮಾಟಗಳಿಂದ ಹಾಗೆ ಮಾಡಿದರು. Each one threw down his staff and it became a snake, but Aaron's staff swallowed up their staffs. ಅವರು ತಮ್ಮ ತಮ್ಮ ಕೋಲುಗಳನ್ನು ಬೀಸಾಡಿದಾಗ ಅವು ಸರ್ಪಗಳಾದವು, ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. Yet Pharaoh's heart became hard and he would not listen to them, just as the Lord had said. ಯೆಹೋವನು ಹೇಳಿದಂತೆ ಫರೋಹನ ಹೃದಯವು ಆಗ ಕಠಿಣವಾಯಿತು, ಅವನು ಅವರ ಮಾತನ್ನು ಕೇಳಲಿಲ್ಲ. We will read chapter 12 verse 12 also. 12ನೇ ಅಧ್ಯಾಯದ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. On that same night I will pass through Egypt and strike down every firstborn, both men and animals, and I will bring judgment on all the gods of Egypt. I am the Lord. ಏಕೆಂದರೆ ನಾನು ಆ ರಾತ್ರಿ ಈಜಿಪ್ಟ್ ದೇಶದಲ್ಲಿರುವ ಎಲ್ಲ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಇರುವ ಚೊಚ್ಚಲಾದವುಗಳನ್ನು ಸಂಹರಿಸುವೆನು. ಈಜಿಪ್ಟಿನ ದೇವರುಗಳಿಗೆಲ್ಲ ನಾನು ನ್ಯಾಯ ತೀರಿಸುವೆನು. ನಾನೇ ಯೆಹೋವನು. There is no stuck up situations in life. ಬಂಧಿತವಾದಂಥ ಪರಿಸ್ಥಿತಿಗಳು ಜೀವಿತದಲ್ಲಿ ಬರುವುದಕ್ಕಾಗಲ್ಲ. 400+ years God's people were stuck up in Egypt. 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದೇವರ ಜನರೆಲ್ಲರೂ ಬಂಧಿಸಲ್ಪಟ್ಟಿದ್ದರು. Past 80 years they are going from bad to worse. ಕಳೆದ 80 ವರ್ಷಗಳವರೆಗೆ ಅವರು ಅನೇಕ ಕಠಿಣ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿದ್ದಾರೆ. The oppression increased, the slavery load increased. ನಾವು ನೋಡುತ್ತೇವೆ ಅವರಲ್ಲಿ ಇರುವಂತಹ ದಬ್ಬಾಳಿಕೆಯು ಅದು ಹೆಚ್ಚಾಯಿತು, ಮಾತ್ರವಲ್ಲದೆ ಆ ದಾಸತ್ವದ ಆ ಬಂಧನವೂ ಸಹ ಹೆಚ್ಚಾಯಿತು. In spite of all that, Moses loved God. In spite of having questions, he trusted God. ಇಷ್ಟೆಲ್ಲಾ ಪ್ರಶ್ನೆಗಳಿದ್ದರೂ ಸಹ ಮೋಶೆಯು ದೇವರಲ್ಲಿ ಭರವಸೆ ಇಟ್ಟನು. ಎಲ್ಲಾ ಕಷ್ಟಗಳ ಪರಿಸ್ಥಿತಿ ನಿಮಿತ್ತವಾಗಿಯೂ ಸಹ ಮೋಶೆಯು ದೇವರನ್ನು ಪ್ರೀತಿಸಿದನು. And today's portion introduces us to the plagues. ಈ ದಿನ ನಾವು ಅಭ್ಯಾಸಿಸುವಂತಹ ಈ ಭಾಗವು ದೇವರು ಕಳಿಸಿರುವಂತಹ ಬಾಧೆಗಳಿಗೆ ಪರಿಚಯವನ್ನು ಕೊಡುತ್ತದೆ. Chapter 7, 8 to 13 we see the serpent fight. 7ನೇ ಅಧ್ಯಾಯ 8ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ನಾವು ಓದಿದ ಪ್ರಕಾರ ನಾವು ಅಲ್ಲಿ ಸರ್ಪಗಳ ಹೋರಾಟವನ್ನು ನೋಡುತ್ತೇವೆ. It portrays a war between the true God Yahweh and the false gods of Egypt. ನಿಜವಾದ ಯೆಹೋವ ದೇವರು ಮತ್ತು ಐಗುಪ್ತಿನ ಎಲ್ಲಾ ಸುಳ್ಳು ದೇವತೆಗಳ ಜೊತೆಯಲ್ಲಿ ನಡೆದಂತ ಯುದ್ಧವನ್ನು ಅದು ತೋರಿಸುತ್ತದೆ. As long as we are alive, we should remember world is in a warfare between the true God
and the false gods. ಜೀವಕಾಲವೆಲ್ಲ ನಾವು ಈ ಲೋಕದಲ್ಲಿ ಇರುವಾಗ ಒಂದು ವಿಷಯವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಲೋಕದಲ್ಲಿ ಸತತವಾಗಿ ಯೆಹೋವ ದೇವರು ಮತ್ತು ಇನ್ನೆಲ್ಲ ಸುಳ್ಳು ದೇವರಗಳ ಮಧ್ಯದಲ್ಲಿ ಯಾವಾಗಲೂ ಒಂದು ಯುದ್ಧವು ನಡೆಯುತ್ತಲೇ ಇರುತ್ತದೆ. The worldly, ungodly people will oppress the godly people. ಲೋಕದಲ್ಲಿ ಇರುವಂಥ ಜನರು ದೇವ ಜನರಿಗೆ ಯಾವಾಗಲೂ ಹಿಂಸೆಯನ್ನು ಕೊಡುವರಾಗಿರುತ್ತಾರೆ. Ultimately, God and His kingdom will win. ಆದರೆ ಕೊನೆ ಪಕ್ಷದಲ್ಲಿ ಜಯವು ದೇವರಿಗೆ ಮತ್ತು ಆತನ ಜನರಿಗೆ ಸೇರಿದ್ದು. The winner reveals who is a true God and the ultimate authority in the world. ಈ ಜಯಶಾಲಿ ತೋರಿಸುವಂತ ಸಂಗತಿ ಏನೆಂದರೆ ನಿಜವಾಗಿಯೂ ಲೋಕವನ್ನು ನಡೆಸುವಾತನು ಯಾರು, ನಿಜವಾದ ದೇವರು ಯಾರೆಂಬುದಾಗಿ. When you look in chapter 7 verse 12, we see there, but Aaron's staff swallowed up their staffs. 12ನೇ ವಾಕ್ಯವನ್ನು ನಾವು ಗಮನಿಸುವುದಾಗಿದ್ದರೆ ಅಲ್ಲಿ ಬರೆಯಲ್ಪಟ್ಟಿದೆ, ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. The plagues starts with swallowing up the staff, the authority symbol of the worldly powers. ನಾವು ನೋಡುತ್ತೇವೆ ಈ ಬಾಧೆಗಳ ಪ್ರಾರಂಭ ನುಂಗಿ ಬಿಡುವುದರಿಂದ ತೋರಿಸುತ್ತದೆ. ಈ ಲೋಕದ ಎಲ್ಲ ಅಧಿಪತಿಗಳನ್ನು ಎಲ್ಲ ಶಕ್ತಿಗಳನ್ನು ನುಂಗುವುದರಿಂದ ಅದು ತೊಡಗುತ್ತದೆ. God starts from victory. ದೇವರು ಜಯದಿಂದಲೇ ತೊಡಗುತ್ತಾನೆ. We along with God, we start from victory and go to victory after victory. ದೇವರ ಜೊತೆಯಲ್ಲಿ ನಾವು ಸೇರಿಕೊಳ್ಳುವಾಗ ಜಯದಿಂದ ನಾವು ಪ್ರಾರಂಭಿಸಿ ಜಯದಿಂದ ಜಯಕ್ಕೆ ಮುಂದೆ And ಹೋಗುವರಾಗಿರುತ್ತೇವೆ. when you come to the conclusion of the plagues, that is in Exodus 15 verse 12, we see the Red Sea swallowing up the Egyptian army, which is parted by the staff of God. ನಾವು ವಿಮೋಚನಕಾಂಡ 15ನೇ ಅಧ್ಯಾಯಕ್ಕೆ ಬರುವಂತ ಸಮಯದಲ್ಲಿ ಕೊನೆಯ ಬಾಧೆಯನ್ನು ನಾವು ನೋಡುತ್ತೇವೆ. ಅದೇನೆಂದರೆ ಆ ಒಂದು ಕೆಂಪು ಸಮುದ್ರವು ಇಡೀ ಐಗುಪ್ತ ದೇಶದ ಸೈನ್ಯವನ್ನೇ ನುಂಗಿಬಿಟ್ಟಿತು. We starts with victory and victory after victory. We will have the ultimate victory. And there will be no more enemy to fight one day. No more tears, no more pain, no more struggles. And we will enter the rest to enjoy and celebrate with the King of Kings and Lord of Lords. ನಾವು ಜಯದಿಂದ ಪ್ರಾರಂಭ ಮಾಡುತ್ತೇವೆ. ಎಲ್ಲಾ ವಿಷಯಗಳಲ್ಲಿಯೂ ಜಯದಿಂದ ಜಯಕ್ಕೆ ಹೋಗುವರಾಗಿರುತ್ತೇವೆ. ಕೊನೆಯ ಜಯವನ್ನು ಪಡೆದುಕೊಂಡ ನಂತರ ಇನ್ನು ಮುಂದೆ ಯಾವುದೇ ಕಣ್ಣೀರಿಲ್ಲ, ಯಾವುದೇ ಗೋಳಾಟವಿಲ್ಲ, ಯಾವುದೇ ಕಷ್ಟಗಳಿಲ್ಲ. ನಾವು ಕ್ರಿಸ್ತನೊಟ್ಟಿಗೆ ವಿಶ್ರಾಂತಿಯಲ್ಲಿ ನಿತ್ಯ ನಿತ್ಯಕ್ಕೂ ಜೀವಿಸುವರಾಗಿರುತ್ತೇವೆ. Now here you can see the snakes. ನಾವು ಇಲ್ಲಿ ಸರ್ಪಗಳನ್ನು ನೋಡುವಾಗ Let's see the snake gods of Egypt. ಐಗುಪ್ತ ದೇಶದಲ್ಲಿ ಇರುವಂತ ಸರ್ಪ ದೇವತೆಗಳನ್ನು ನಾವು ನೋಡೋಣ. Verse 12 first part. Verse 11, Pharaoh then summoned wise men and sorcerers, and the Egyptian magicians also did the same things by their secret arts. ಫರೋಹನು ಸಹ ಜ್ಞಾನಿಗಳನ್ನು ಮಂತ್ರವಾದಿಗಳನ್ನು ಕರೆಸಿದಾಗ ಈಜಿಪ್ಟಿನ ಮಂತ್ರಗಾರರು ಸಹ ತಮ್ಮ ಮಾಟಗಳಿಂದ ಹಾಗೆ ಮಾಡಿದರು. The worldly people can add only to the misery. ಲೋಕದ ಜನರು ಕಷ್ಟಕ್ಕೆ ಕಷ್ಟವನ್ನು ಮಾತ್ರ ಸೇರಿಸುವುದಕ್ಕೆ ಅವರಿಗೆ ಆಗುತ್ತದೆ. Verse 12, each one threw down a staff and it became a snake. ಅವರು ತಮ್ಮ ತಮ್ಮ ಕೋಲುಗಳನ್ನು ಬೀಸಾಡಿದಾಗ ಅವು ಸರ್ಪಗಳಾದವು. But Aaron's staff swallowed up their staff. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. Like in India, snakes were equally feared and worshipped in Egypt. ಭಾರತ ದೇಶದ ಹಾಗೆ ಆ ದಿನಗಳಲ್ಲಿ ಸಹ ಐಗುಪ್ತ ದೇಶದಲ್ಲಿ ಸರ್ಪಗಳಿಗೆ ಅವರು ಭಯಪಟ್ಟು ಸರ್ಪಗಳನ್ನು ಅವರು ಪೂಜಿಸುತ್ತಿದ್ದರು. For the Egyptian people, the cobra, it is the fiery eye of Ra, the sun god. ನಾವು ನೋಡುತ್ತೇವೆ ಐಗುಪ್ತ ದೇಶದವರಿಗೆ ಈ ಒಂದು ನಾಗರ ಹಾವು ಈ ಒಂದು ಸೂರ್ಯ ದೇವತೆಯ ಕಣ್ಣು ಅದಾಗಿತ್ತು. If you look at Pharaoh's crown, you can see in front of his crown there is a golden image of an angry female cobra. ನೀವು ಫರೋಹನ ಕಿರೀಟವನ್ನು ನೋಡುವುದಾಗಿದ್ರೆ ಆ ಕಿರೀಟದ ಮುಂಭಾಗದಲ್ಲಿ ಅಲ್ಲಿ ಒಂದು ಹೆಣ್ಣು ನಾಗರ ಹಾವಿನ ಚಿತ್ರವು ಚಿತ್ರಿಸಲ್ಪಟ್ಟಿತ್ತು. That angry enraged female god, that is Wadjet.
ಈ ಒಂದು ಕೋಪಗೊಂಡಂಥ ಹೆಣ್ಣು ನಾಗರಹಾವು ಅದರ ಹೆಸರು ವಾಡ್ಜೆಟ್ ಆಗಿತ್ತು. So Egypt, they had Ra and Wadjet as their provider, the protector, the gods who protected the nation. ಐಗುಪ್ತ ದೇಶದ ಜನರ ಅನುಸಾರವಾಗಿ ರಾ ಮತ್ತು ವಾಡ್ಜೆಟ್ ಈ ಎರಡು ಸರ್ಪಗಳು ಈ ಐಗುಪ್ತ ದೇಶಗಳನ್ನು ಕಾಪಾಡುತ್ತಾ ಇದ್ದವು ಎಂಬ ನಂಬಿಕೆ ಅವರಲ್ಲಿತ್ತು. Cobra is a national symbol. ಈ ಒಂದು ನಾಗರಹಾವು ದೇಶದ ಸೂಚನೆಯ ಸಂಕೇತವಾಗಿತ್ತು. The usual word used for snake in Hebrew is nahash. ಹಿಬ್ರಿಯ ಭಾಷೆಯಲ್ಲಿ ಈ ಸರ್ಪಕ್ಕೆ ನಹಾಶ್ ಎಂಬುದಾಗಿ But ಕರೆಯಲ್ಪಡುತ್ತದೆ. when you see in verse 15, ಆದ್ರೆ 15ನೇ ವಾಕ್ಯವನ್ನು ನೀವು ಗಮನಿಸುವಾಗ there you can see, wait on the bank of the Nile to meet him and take in your hand the staff that was changed into a snake. ಬೆಳಿಗ್ಗೆ ಫರೋಹನ ಬಳಿಗೆ ಹೋಗು, ಅವನು ಹೊರಗೆ ನೀರಿನ ಬಳಿಗೆ ಹೋದಾಗ ಆ ನದಿ ದೀರ್ಥದಲ್ಲಿ ಅವನೊಂದಿಗೆ ನಿಂತುಕೊಂಡು ಸರ್ಪವಾಗಿ ಮಾಡಿದ ಕೋಲನ್ನು ನಿನ್ನ ಕೈಯಲ್ಲಿ ಹಿಡಿದುಕೋ. Staff that chained a snake, that word snake in Hebrew is tanin. ಆದರೆ ಇಲ್ಲಿ ಸರ್ಪ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆಯಲ್ಲ, ಕೋಲು ಸರ್ಪವಾಗಿ ಮಾರ್ಪಟ್ಟಿದ್ದು. ಈ ಒಂದು ಶಬ್ದಕ್ಕೆ ಇಬ್ರಿಯ ಭಾಷೆಯಲ್ಲಿ ಟ್ಯಾನಿನ್ ಎಂಬುದಾಗಿ ಹೇಳುತ್ತಾರೆ. That is not the word nahash, the usual word for snake. ಅಲ್ಲಿ ಬೇರೆ ಸರ್ಪಗಳಿಗೆ ಉಪಯೋಗಿಸಲ್ಪಟ್ಟಂತ ಶಬ್ದ ನಹಾಶ್ ಅದಾಗಿರಲ್ಲ. It literally means terrific sea monster. ಇದರ ನಿಜವಾದ ಅರ್ಥವೇನೆಂದರೆ ಈ ಒಂದು ಸಮುದ್ರದಲ್ಲಿ ಇರುವಂತಹ ದೊಡ್ಡ ಮೃಗ ಎಂಬುದಾಗಿ. Oh, the sea monster, God crushed its head. Oh, Jordan is running away. You can read all this in prophetic scriptures and the Psalms. ನೀವು ಕೀರ್ತನೆಗಳು ಮತ್ತು ಪ್ರವಾದನೆ ಪುಸ್ತಕಗಳನ್ನು ನೋಡುವಾಗ ಈ ಒಂದು ಪದವನ್ನು ಮೇಲಿಂದ ಮೇಲೆ ನೀವು ಗಮನಿಸುತ್ತೀರಿ. ಅದೇನೆಂದರೆ ಸಮುದ್ರದ ಮೃಗದ ತಲೆಯನ್ನು ದೇವರು ತಾನೇ ಜಜ್ಜಿ ಆತನು ಯೋರ್ಧಾನನ್ನು ವಿಭಜನೆ ಮಾಡಿದನು ಎಂಬ ಈ ರೀತಿಯಾದ ಪದಗಳನ್ನು ನೀವು ವಾಕ್ಯದಲ್ಲಿ ಓದುತ್ತೀರಿ. For God's people in Egypt, Tanin represents the forces that opposes God's will. ದೇವರು ಜನರು ಐಗುಪ್ತದಲ್ಲಿರುವಂತಹ ಜನರಿಗೆ ಒಂದು ವಿಷಯವನ್ನು ದೇವರು ಹೇಳುತ್ತಾ ಇದ್ದಾನೆ. ಏನೆಂದರೆ ತಾನಿನ್ ಎಂಬ ಈ ಒಂದು ಶಕ್ತಿಯಿಂದ ಐಗುಪ್ತ ದೇಶದಲ್ಲಿರುವಂತ ಎಲ್ಲಾ ಶಕ್ತಿಗಳನ್ನು ದೇವರು ನಾಶ ಮಾಡಲಿಕ್ಕಿದ್ದಾನೆ. God swallowing a process will bring an end to the oppression and chaos. ಈ ನಮ್ಮ ಸುತ್ತಲೂ ಇರುವಂತಹ ದಬ್ಬಾಳಿಕೆ ಮತ್ತು ಅವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕಾಗಿ ದೇವರು ಎಲ್ಲಾ ಸಂಗತಿಗಳನ್ನು ನುಂಗಿ ಬಿಡುತ್ತಾನೆ. My dear brother and sister, ನನ್ನ ಸಹೋದರ ಸಹೋದರಿಯೇ, don't get feared. ನೀವು ಭಯಪಡಬೇಡಿರಿ. Everything that oppress you today, ಯಾವ ವಿಷಯವು ಇವತ್ತು ನಿಮ್ಮನ್ನು that ದಬ್ಬಾಳಿಸುತ್ತಾ will not swallow you up. ಅದು ನಿಮ್ಮನ್ನು ನುಂಗಿ ಬಿಡುವುದಿಲ್ಲ. That will swallow up your enemies. ನಿಮ್ಮ ಎಲ್ಲಾ ವೈರಿಗಳನ್ನು ಅದು ನುಂಗುವುದಕ್ಕಿಡಲ್ಪಟ್ಟಿದೆ. Every oppression will be over one day. ಎಲ್ಲಾ ದಬ್ಬಾಳಿಕೆಯು ಒಂದು ದಿನ ಹೊರಟು You ಹೋಗುತ್ತದೆ. will search for the Egyptians, they won't be there. ಐಗುಪ್ತ ಜನರನ್ನು ಹುಡುಕುವುದಾಗಿದ್ದರೂ ನೀವು ಅವರು ನಿಮಗೆ You ಸಿಗುವುದಿಲ್ಲ. will not be swallowed up through this oppression and struggles you are facing today. ಇವತ್ತು ನೀವು ಎದುರಿಸುತ್ತಿರುವಂತಹ ಈ ದಬ್ಬಾಳಿಕೆಯು ಇದು ನಿಮ್ಮನ್ನು ನುಂಗಿ You will ಬಿಡುವುದಿಲ್ಲ. know how God will pull you out from the ocean of hate. ಈ ಒಂದು ಕಷ್ಟದ ಸಮುದ್ರದಿಂದ ದೇವರು ನಿಮ್ಮನ್ನು ಹೇಗೆ ಮೇಲೆ ಕೆತ್ತುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಾಗುತ್ತದೆ. When we come to Exodus, ನಾವು ವಿಮೋಚನಾ ಕಾಂಡ ಪುಸ್ತಕವನ್ನು we ಓದುವಾಗ saw first Egyptian lost their staffs. ನಾವು ನೋಡುತ್ತೇವೆ ಮೊದಲನೇ ಬಾರಿಗೆ ಐಗುಪ್ತ ದೇಶದ ಕೋಲುಗಳೆಲ್ಲ ಹೊರಟು ಹೋದವು. First only they started losing their authority. ಅವರ ತೊಡಗೆ ಅವರು ಅಧಿಕಾರವನ್ನು ಕಳೆದುಕೊಳ್ಳುವುದರಿಂದ And ಪ್ರಾರಂಭವಾಯಿತು. when we come to chapter 15, 15ನೇ ಅಧ್ಯಾಯವನ್ನು you will ನೋಡುವಾಗ see Egypt, nobody is there to fight for them. ಈಗ ಐಗುಪ್ತ ದೇಶದವರು ಹೋರಾಡುವುದಕ್ಕೆ ಸೈನ್ಯವೇ ಅವರಲ್ಲಿ ಇಲ್ಲ. Their chariots is drowned. ಅವರ ಎಲ್ಲಾ ರಥಗಳು ಮುಳುಗಿ Their ಹೋಗಿವೆ. weapons is drowned. ಅವರ ಎಲ್ಲಾ ಆಯುಧಗಳು ಅಲ್ಲಿ Their ಮುಳುಗಿ great ಹೋಗಿವೆ. armies is drowned. ಅವರ ಎಲ್ಲಾ ಸೈನ್ಯವೇ ಅದರೊಳಗೆ ಮುಳುಗಿ Kingdom ಹೋಗಿದೆ. of God will grow. ದೇವರ
ರಾಜ್ಯವು ಬೆಳೆಯುತ್ತದೆ. Every opposing forces will be out. ಎದುರಿಸುವಂತ ಎಲ್ಲಾ ಶಕ್ತಿಗಳು From ಹೊರಗೆ every ಹೋಗುತ್ತವೆ. nation in the world, God will reveal He alone is a true and living God. ಲೋಕದಲ್ಲಿ ಇರುವಂತ ಎಲ್ಲಾ ದೇಶಕ್ಕೆ ದೇವರು ಒಂದು ವಿಷಯವನ್ನು ಪ್ರಕಟಿಸುತ್ತಾನೆ. ಅದೇನೆಂದ್ರೆ ಆತನು ಮಾತ್ರವೇ ಜೀವವುಳ್ಳ ದೇವರೆಂಬುದಾಗಿ. Like God judged the God Ra, the God Wadjet of Egypt, and released His people for His purposes, God will release a great revival will happen worldwide. ಯಾವ ರೀತಿಯಾಗಿ ಐಗುಪ್ತ ದೇಶದ ರಾ ಮತ್ತು ವಾಡ್ಜೆಟ್ ಎಂಬ ದೇವತೆಗಳಿಗೆ ನ್ಯಾಯ ತೀರಿಸಿ ತನ್ನ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿದನೋ, ಅದೇ ರೀತಿಯಾಗಿ ಈ ದಿನಗಳಲ್ಲಿ ದೇವರು ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡಿ ಲೋಕಾದ್ಯಂತ ನಾವು ಒಂದು ದೊಡ್ಡ ಉಜ್ಜೀವನವನ್ನು ನೋಡಲಿಕ್ಕಿದ್ದೇವೆ. All world belongs to Him. ಇಡೀ ಲೋಕವೇ ಯೆಹೋವನಿಗೆ ಸೇರಿದೆ. Every human being belongs to the Lord Almighty who created them. ಪ್ರತಿ ಜನರು ಅವರನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಅವರು ಸೇರ್ಪಡೆಯಾಗಿದ್ದಾರೆ. The 10 plagues we see in chapter 7 verse 14 to 11 verse 10. ಈಗ ನಾವು 7ನೇ ಅಧ್ಯಾಯ 14ನೇ ವಾಕ್ಯದಿಂದ 11ನೇ ಅಧ್ಯಾಯ 10ನೇ ವಾಕ್ಯದವರೆಗೆ ದೇವರು ಕಳಿಸಿರುವಂತ 10 ಬಾಧೆಗಳ ಕುರಿತಾಗಿ ನಾವು In Genesis ಅಭ್ಯಾಸಿಸಬಹುದು. 15 we already saw how God foretold Abraham that his people till 4th generation will be in a country where they will be enslaved, but God will release them by judging the sins of Amorites. ಯಾವ ರೀತಿಯಾಗಿ ದೇವರು ಅಬ್ರಹಾಮನಿಗೆ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾನೋ, ನಿನ್ನ ಜನರು ಐಗುಪ್ತ ದೇಶದಲ್ಲಿ 400 ವರ್ಷಗಳವರೆಗೆ ಇರುತ್ತಾರೆ, ಆ ನಂತರ ಅಲ್ಲಿರುವಂತ ಎಲ್ಲಾ ದೇವತೆಗಳ ಮೇಲೆ ನಾನು ನ್ಯಾಯ ತೀರಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. Many people plan and plot with the power of darkness, but a day will come, God will strip them of their power and authority, and God will reveal to whole world that God is faithful in judging the sin of mankind. ಅನೇಕ ಜನರು ಕತ್ತಲೆಯಲ್ಲಿ ಪಾಪದೊಟ್ಟಿಗೆ ಅವರು ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಬಹುದು, ಆದರೆ ದೇವರು ತಾನೇ ತನ್ನ ಶಕ್ತಿಯಿಂದ ಎಲ್ಲ ಅಂಧಕಾರ ಶಕ್ತಿಗಳನ್ನು ತೆರೆದು ಆತನೇ ಲೋಕಾಧಿಕಾರಿ ಎಂಬುದಾಗಿ ಲೋಕಕ್ಕೆಲ್ಲ ಪ್ರಕಟಪಡಿಸುತ್ತಾನೆ. Sin of Amorites is saturated. ಈಗ ಅಮೋರ್ಯರ ಪಾಪವು ಪರಿಪೂರ್ಣಗೊಂಡಿದೆ. The Amorites in Egypt. ಅಮೋರ್ಯರು ಐಗುಪ್ತ ದೇಶದಲ್ಲಿದ್ದಂಥ ಅಮೋರ್ಯರ The ಪಾಪವು time of judgment is come. ಈಗ ಅವರ ನ್ಯಾಯ ತೀರ್ಪಿನ ಕಾಲ ಬಂದಾಯಿತು. None of the gods will be able to protect them. ಅವರ ದೇವತೆಗಳು ಅವರನ್ನು ಸಂರಕ್ಷಿಸಲು ಅವರಿಗೆ ಆಗಲ್ಲ. They worship Nile. ಅವರು ನೈಲ್ ನದಿಯನ್ನು They ಆರಾಧಿಸುತ್ತಾರೆ. worship Ra. ರಾ ಎಂಬ ದೇವತೆಯನ್ನು They worship ಆರಾಧಿಸುತ್ತಾರೆ. frogs. ಅವರು ಅಲ್ಲಿ ಕಪ್ಪಿಗಳನ್ನು They ಆರಾಧಿಸುತ್ತಾರೆ. worship the cows. ಅಲ್ಲಿ ಇರುವಂತ ದನಕರುಗಳನ್ನು ಅವರು ಆರಾಧಿಸುತ್ತಾರೆ. Can protect them. ಆದ್ರೆ ಯಾವ ಸಂಗತಿಗಳು ಅವರನ್ನು When ಸಂರಕ್ಷಿಸುವುದಿಲ್ಲ. the true God acts, ನಿಜವಾದ ದೇವರು ಕಾರ್ಯ ಸಾಧಿಸುವಾಗ no gods of this world, ಲೋಕದ ಯಾವ no ದೇವತೆಗಳು images man-made ಮನುಷ್ಯನು ಸೃಷ್ಟಿಸಿದಂತ ಯಾವ can protect ರೂಪಗಳು human beings or nature from the disasters. ಮುಂಬರುವಂತ ನಾಶನದಿಂದ ಈ ಲೋಕವನ್ನು ಸಂರಕ್ಷಿಸುವುದಕ್ಕೆ ಯಾರಿಂದ ಆಗದು? Now when you read carefully, ನೀವು ಸ್ಪಷ್ಟವಾಗಿ ಇದನ್ನು there's ಓದುವಾಗ 3 sets of 3 each plagues that and a climax plague which is 10th one. ನಾವು ನೋಡುತ್ತೇವೆ 3 ಜೊತೆಯ 3 ಬಾಧೆಗಳನ್ನು ದೇವರು ಕಳಿಸುತ್ತಾನೆ. ಕೊನೆಯ ಬಾಧೆ ಅದು ಅತ್ಯುತ್ತಮವಾದಂತ ಬಾಧೆ The ಆಗಿತ್ತು. first set is the plague of blood, frogs and gnats. ಮೊದಲನೆಯ ಈ ಒಂದು ಹಂತದ ಈ ಒಂದು ಬಾಧೆಗಳಲ್ಲಿ ರಕ್ತ, ಕಪ್ಪೆಗಳು ಮತ್ತು ಹೇನು ಹುಳುಗಳ ಕಾಟವನ್ನು ದೇವರು The ಕಳಿಸುತ್ತಾನೆ. second set is flies, livestock and boils. ಎರಡನೇ ಗುಂಪಿನಲ್ಲಿ ನೊಣಗಳು, ಕರುಗಳ ಬಾಧೆ, ಹುಣ್ಣುಗಳಿಂದ ಉಂಟಾದಂಥ ಬಾಧೆ. The third set of plagues are hail, locust and darkness. ಮತ್ತು ಕೊನೆಯ ಗುಂಪಿಗೆ ಸೇರಿಸಲ್ಪಟ್ಟಂತಹ ಬಾಧೆ ಆಲೆಕಲ್ಲಿನ ಬಾಧೆ, ಮಿಡತೆಗಳ ಬಾಧೆ ಮತ್ತು ಕಾರ್ಗತ್ತಲಿನ ಬಾಧೆ. And then we have the climax, the death of the firstborn. ಕೊನೆಯದಾಗಿ ನಾವು ನೋಡುತ್ತೇವೆ ಚೊಚ್ಚಲ ಮಗುವಿನ ಮರಣದಿಂದ ಇದು ಕೊನೆಗೊಳ್ಳುತ್ತದೆ. The king of Egypt asked one question to the servant of God, who is the Lord? ಆ ಫರೋಹನು ದೇವರ ಸೇವಕನಿಗೆ ಕೇಳಿದಂತ ಪ್ರಶ್ನೆ ಏನಂದ್ರೆ, ಈ ದೇವರು ಯಾರೆಂಬುದಾಗಿ. The true God revealed himself
by touching all what the Egyptians worshipped. ಯಾವ್ಯಾವ ಸಂಗತಿಗಳನ್ನು ಐಗುಪ್ತ ಜನರು ಆರಾಧಿಸುತ್ತಾ ಇದ್ದರೋ ಅಂತ ಸಂಗತಿಗಳಿಗೆ ಬಾಧೆಯನ್ನು ಕೊಟ್ಟಂತ ದೇವರು ನಿಜವಾದ And he ದೇವರು. proved to the Egyptians that they are not in control, nor the things they worship, but God, the invisible, is always in control of the visible realm. ಈ ಎಲ್ಲಾ ಸಂಗತಿಗಳ ಮುಖಾಂತರ ದೇವರು ಖಚಿತಪಡಿಸಿರುವಂತ ಒಂದು ವಿಷಯವೇನೆಂದ್ರೆ ಎಲ್ಲಾ ಸಂಗತಿಗಳ ಹತೋಟಿಯು ದೇವರ ಕೈಯಲ್ಲುಂಟು, ಇವರ ಕೈಯಲ್ಲಲ್ಲ. The miracles progress in intensity and climax in the 10th plague. ಕ್ರಮೇಣವಾಗಿ ಈ ಬಾಧೆಗಳ ಕಾಟವು ಅದು ಹೆಚ್ಚುತ್ತಲೇ ಹೋಗುತ್ತದೆ ಮತ್ತು ಕೊನೆಯ ಬಾಧೆಯನ್ನು ದೇವರು ಕಳಿಸಿದಾಗ ಅದೇ ಒಂದು ದೊಡ್ಡ ಬಾಧೆ ಆಗಿ Every ಹೋಯಿತು. plague starts with a discomfort, then it increases to disease, ends up in danger and ultimately death. ನಾವು ನೋಡುತ್ತೇವೆ ಪ್ರತಿಯೊಂದು ಬಾಧೆಯು ಅದು ತೊಡಗುವಂತ ಸಮಯದಲ್ಲಿ ಅಸ್ವಸ್ಥತೆಯಿಂದ ತೊಡಗುತ್ತದೆ, ರೋಗಕ್ಕೆ ಬದಲಾಗುತ್ತದೆ, ಅಪಾಯಗಳು ಉಂಟಾಗುತ್ತದೆ, ಕೊನೆಯದಾಗಿ ಮರಣಕ್ಕೆ ಅದು ಕೊಂಡೊಯ್ಯುತ್ತದೆ. These plagues affected the nature realm and then it ended the human being's life. ನಾವು ನೋಡುತ್ತೇವೆ ಪ್ರಥಮವಾಗಿ ಬಾಧೆಯನ್ನು ದೇವರು ಕಳಿಸಿದಾಗ ಸೃಷ್ಟಿಯು ಬಾಧಿಸಲ್ಪಟ್ಟಿತು, ನಂತರ ಈ ಬಾಧೆಯು ಮನುಷ್ಯರನ್ನು The intensity ಪ್ರವೇಶಿಸಿತು. of plague was directly proportionate to the hardness of the heart of Pharaoh and his team. ಎಷ್ಟು ಕಠಿಣವಾಗಿ ಫರೋಹನು ವರ್ತಿಸುತ್ತಾ ಇದ್ದನೋ ಅಷ್ಟು ಈ ಬಾಧೆಯ ಕಾಟವು ಆತನಿಗೆ ಹೆಚ್ಚಾಗಿ It's ಬರುತ್ತಿತ್ತು. better to be flexible in the hands of God. ದೇವರ ಹಸ್ತದಲ್ಲಿ ಮೃದುವಾಗಿರುವುದು ಅತ್ಯುತ್ತಮವಾಗಿದೆ. More we rebel against the living God, more we kick the truth God has revealed, Now- more dangerous zone we enter. ನಾವು ಎಷ್ಟು ಹೆಚ್ಚಾಗಿ ದೇವರ ಎದುರಾಳಿಗಳಾಗಿ ಕಾರ್ಯ ಸಾಧಿಸುತ್ತೇವೋ ನಮ್ಮ ಹಠಮಾರತನದಲ್ಲಿ ದೇವರು ಅಷ್ಟು ಘೋರವಾಗಿ ಆ ಕಾಟಗಳನ್ನು ಕಳಿಸುತ್ತಾನೆ. If we are flexible in the hands of God, ದೇವರ ಹಸ್ತದಲ್ಲಿ ನಾವು ಮೃದುವಾಗಿದ್ದರೆ we humble ourselves, ನಮ್ಮನ್ನೇ ನಾವು and ತಗ್ಗಿಸಿಕೊಳ್ಳುವುದಾಗಿದ್ದರೆ God easily will break us and multiply us and bless many people through our lives. ದೇವರು ಸುಲಭವಾಗಿ ನಮ್ಮನ್ನು ಮುರಿದು ಆತನು ನಮ್ಮನ್ನು ಹೆಚ್ಚಿಸಿ ಅನೇಕರಿಗೆ ಆಶೀರ್ವಾದದಾಯಕವಾಗಿ ಮಾರ್ಪಡಿಸುತ್ತಾನೆ. When God gives us opportunity while He confronts us with plagues, if we repent and be humble enough to transform, then God will bless us. ಒಂದು ವೇಳೆ ದೇವರು ಮಾನಸಾಂತರಕ್ಕಾಗಿ ನಮಗೆ ಸಮಯ ಕೊಡುವುದಾಗಿದ್ದರೆ ನಾವು ಮಾನಸಾಂತರ ಪಟ್ಟು ದೀನರಾಗಿ ಆತನ ಕೈಗಳಲ್ಲಿ ನಾವು ನಮ್ಮನ್ನೇ ಒಪ್ಪಿಸಿಕೊಡುವುದಾಗಿದ್ದರೆ ಆತನು ನಮ್ಮನ್ನು ಆಶೀರ್ವದಿಸಿ ಇತರರಿಗೆ ನಮ್ಮನ್ನು ಆಶೀರ್ವಾದದಾಯಕವಾಗಿ ಮಾಡುತ್ತಾನೆ. Instead, if we are going to harden ourselves, God will break us and powder us and throw us. ಇಲ್ಲವಾದರೆ ನಮ್ಮನ್ನೇ ನಾವು ನಮ್ಮ ಹೃದಯಗಳನ್ನು ನಾವು ಕಠಿಣ ಮಾಡಿಕೊಳ್ಳುವುದಾಗಿದ್ದರೆ ದೇವರು ನಮ್ಮನ್ನು ಜಜ್ಜಿ ಆತನು ನಮ್ಮನ್ನು ಪುಡಿ ಪುಡಿಯಾಗಿ ಮಾಡಿ ಆತನು ನಮ್ಮನ್ನು ಬೀಸಾಡುತ್ತಾನೆ. To bury Pharaoh and team. ಫರೋಹನನ್ನು ಆತನ ಸೈನ್ಯವನ್ನು ಹೂಣುವುದಕ್ಕಾಗಿ ಯಾರಿದ್ದರು? That is left up to archaeologists to find out what happened. ಅವರಿಗೆ ಏನಾಯಿತು ಎಂಬುದಾಗಿ ಕಂಡು ಹಿಡಿಯುವುದಕ್ಕೆ ಜ್ಞಾನಿಗಳ The ಕೆಲಸವಾಗಿರುತ್ತದೆ. first plagues in all three sets. ನಾವು ನೋಡುತ್ತೇವೆ ಈ ಮೂರು ಜೊತೆಯಲ್ಲಿ ಇರುವಂತ ಮೊದಲನೆಯ ಬಾಧೆಯು That is plague number 1, plague number 4 and 7. 1, 4 ಮತ್ತು 7ನೆಯ ಬಾಧೆಯು For that God sent Moses and Aaron. Early in the morning they got up and gave their warning near the river Nile to Pharaoh. ಈ ಮೂರು ಬಾಧೆಗಳಲ್ಲಿ ಮುಂಚಾನೆಯು ಮೋಶೆ ಆರೋನರು ಫರೋಹನು ನದಿ ದಡಕ್ಕೆ ಬರುವಂತ ಸಮಯದಲ್ಲಿ ನೈಲ್ ನದಿ ದಡದಲ್ಲಿ ಕೊಟ್ಟಂತ ಎಚ್ಚರಿಕೆಯ ಮಾತು ಅಲ್ಲಾಗಿತ್ತು. Exodus 7 verse 15, 8 verse 20 and 9 verse 13 we can read that. ವಿಮೋಚನಕಾಂಡ 7ನೇ ಅಧ್ಯಾಯದ 15ನೇ ವಾಕ್ಯ, 8ನೇ ಅಧ್ಯಾಯದ 20ನೇ ವಾಕ್ಯ, 9ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಈ ಎಲ್ಲಾ ಬಾಧೆಗಳ ಎಚ್ಚರಿಕೆಯನ್ನು ನಾವು ಓದಬಹುದು. Moses learned to early hear from God. ಮೋಶೆಯು ನಸುಕಿನಲ್ಲಿಯೇ ದೇವರ ಸ್ವರವನ್ನು ಕೇಳುವುದನ್ನು ಕಲಿಸಿಕೊಂಡಿದ್ದೇನೆ. Early morning he gets up to obey God. ಪ್ರತಿದಿನ ಮುಂಜಾನೆ ಆತನ ಹೇಳುವಾಗ ಆತನ ಉದ್ದೇಶ ಒಂದೇ, ಅದು ಏನೆಂದರೆ ನಾನು ಇವತ್ತು ದೇವರಿಗೆ ವಿಧೇಯನಾಗಿರಬೇಕು. Pharaoh with the plagues.
ಆಗ ಬಾಧೆಗಳ ಮುಖಾಂತರ ಫರೋಹನನ್ನು ಮೋಶೆಯು It's not ಎದುರಿಸುತ್ತಾನೆ. a joke, friends. ಇದು ಒಂದು ಹಾಸ್ಯ ಮಾತಲ್ಲ. By trusting God, he goes into his greatest fears. ದೇವರಲ್ಲಿಯೇ ಭರವಸೆ ಇಟ್ಟು ಆತನಲ್ಲಿ ಎಷ್ಟೇ ಭಯವಿದ್ದರೂ ಅದನ್ನು ಎದುರಿಸಿ ಮುಂದೆ ಹೋಗುತ್ತಾನೆ. The second plague in the sets, plague number 2, 5 and 8. ಈ ಬಾಧೆಗಳ ಎರಡನೇ ಬಾಧೆ, 3 ಗುಂಪಿನಲ್ಲಿರುವಂತ ಎರಡನೇ ಬಾಧೆಯು Moses and Aaron goes to the palace of Pharaoh and gives the warning. ಮೋಶೆ ಆರೋನನು ಇವರಿಬ್ಬರು ಫರೋಹನ ಅರಮನೆ ಒಳಗೆ ಹೋಗಿ ಈ ಎಚ್ಚರಿಕೆ ಮಾತನ್ನು ಕೊಡುತ್ತಾರೆ. Exodus 8 verse 1, 9 verse 1 and 10 verse 1, we can read that. ವಿಮೋಚನ ಕಾಂಡ 8ನೇ ಅಧ್ಯಾಯ 1ನೇ ವಾಕ್ಯ, 9ನೇ ಅಧ್ಯಾಯ 1ನೇ ವಾಕ್ಯ, 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಇದನ್ನು ಓದಬಹುದು. Third set of plagues. ಮೂರನೆಯ ಗುಂಪಿನ ಬಾಧೆಗಳು The plague number 3, 6 and 9. 3, 6 ಮತ್ತು 9ನೆಯ ಬಾಧೆಯು Here no warning at all. ಇಲ್ಲಿ ಎಚ್ಚರಿಕೆಯನ್ನೇ ದೇವರು ಕೊಡಲಿಲ್ಲ. Moses and Aaron trust God. God talks to them. They just trust out. They take some dust and throw. It will become lies. Direct confrontation of plagues even without warning. ಈಗ ಮೋಶೆ ಆರೋನರು ದೇವರ ಸ್ವರವನ್ನು ಕೇಳುವಂತ ಸಮಯದಲ್ಲಿ ಅವರು ಯಾವುದೇ ಎಚ್ಚರಿಕೆ ಮಾತನ್ನು ಹೇಳದೆ ದೇವರಿಗೆ ವಿಧೇಯರಾಗಿರುವಂತ ಸಮಯದಲ್ಲಿ ಒಂದು ಧೂಳನ್ನು ಮೇಲೆ ತೂರುವಂತ ಸಮಯದಲ್ಲಿ ಅದು ಹೇನು ಹುಳಗಳಾಗಿ ಮಾರ್ಪಾಟನ್ನು ಹೊಂದುತ್ತಿತ್ತು. Exodus 7 verse 17, 8 verse 10 and 8 verse 18 and 19 we can read that. ಈ ಎಲ್ಲಾ ಬಾಧೆಗಳ ಕುರಿತಾಗಿ 7ನೇ ಅಧ್ಯಾಯ 17ನೇ ವಾಕ್ಯ, 8ನೇ ಅಧ್ಯಾಯ 10ನೇ ವಾಕ್ಯ ಮತ್ತು 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಇದನ್ನು ನಾವು ಓದಬಹುದು. So the intensity in every set is increasing, starting with the warning. ನಾವು ನೋಡುತ್ತೇವೆ ಪ್ರತಿಯೊಂದು ಗುಂಪಿನಲ್ಲಿ ದೇವರು ಕಳಿಸಿರುವಂತಹ ಬಾಧೆಯ ಆ ಕಾಟವು ಹೆಚ್ಚುತ್ತಲೇ ಹೋಗುತ್ತಾ ಇದೆ. ಪ್ರಾರಂಭವು ಒಂದು ಎಚ್ಚರಿಕೆಯ ಮಾತಿನಿಂದ. One in Riverside, God is giving warning, and in the palace, God is giving warning, and finally, without warning, He is finishing it off. ನಾವು ನೋಡುತ್ತೇವೆ ಪ್ರಥಮವಾಗಿ ಬೆಳಗಿನ ಜಾವದಲ್ಲಿಯೇ ದೇವರು ನದಿ ದಡದಲ್ಲಿ ಎಚ್ಚರಿಕೆ ಮಾತನ್ನು ಕೊಡುತ್ತಾ ಇದ್ದಾನೆ. ನಂತರ ಆ ಫರೋಹನ ಅರಮನೆಯಲ್ಲಿ ಎಚ್ಚರಿಕೆ ಮಾತನ್ನು ಕೊಡುತ್ತಾ ಇದ್ದಾನೆ. ಮಾತನ್ನು ಕೇಳದೇ ಇರುವಾಗ ಯಾವುದೇ ಎಚ್ಚರಿಕೆಯ ಮಾತಿಲ್ಲದೆ ದೇವರು ನ್ಯಾಯ ತೀರಿಸುತ್ತಿದ್ದಾನೆ. And the third climax plague, God always reminds, by this you will know I am the Lord. ಮತ್ತು ಕೊನೆಯ ಬಾಧೆಯನ್ನು ಕಳಿಸುವುದರ ಮುಖಾಂತರ ದೇವರು ಅವರಿಗೆ ಹೇಳುವಂತ ಮಾತೇನೆಂದ್ರೆ, ಇದರಿಂದ ನಿಮಗೆ ಗೊತ್ತಾಗುತ್ತದೆ ನಾನೇ ದೇವರೆಂಬುದಾಗಿ. Oh Pharaoh, ಫರೋಹನೇ, people of Pharaoh, ಫರೋಹನ ಜನರೇ, ungodly people, ಅವಿಧೇಯಾದ worldly ಜನರೇ, people, ಲೋಕದ ಜನರೇ, don't you know who is the Lord? ನಿಜವಾದ ದೇವರು ಯಾರಂತ ನಿಮಗೆ ಗೊತ್ತಿಲ್ಲವೋ? Don't know, God will strike you again and again, and without warning God will finish you off. ನೀವು ತಿಳಿದುಕೊಳ್ಳದಿದ್ದರೆ ದೇವರು ಒಂದೆರಡು ಸಾರಿ ಎಚ್ಚರಿಕೆಯನ್ನು ಕಳಿಸಬಹುದು. ನೀವು ಯೋಚಿಸದಂತೆ ಇರುವಂತಹ ಸಮಯದಲ್ಲಿ ದೇವರು ಕಾರ್ಯ ಸಾಧಿಸುತ್ತಾನೆ. The first set 1, 2, 3 plagues reminds Pharaoh and team that this Lord is alone Lord. He is superior than every other gods of Egypt. 1, 2, 3 ಈ ಬಾಧೆಗಳ ಮುಖಾಂತರ ದೇವರು ಅವರಿಗೆ ಹೇಳುವಂತ ಮಾತೇನೆಂದರೆ, ಈ ದೇವರೇ ನಿಜವಾದ ದೇವರು, ಐಗುಪ್ತ ದೇಶದ ದೇವತೆಗಳಿಗಿಂತ ಅತ್ಯುತ್ತಮವಾದ ದೇವರೀತನಾಗಿದ್ದಾನೆ. The second set of plagues, plague number 4, 5 and 6, God shows Egyptians that He can have a special treatment for His people while He attacked the Egyptians. 4, 5, 6 ಈ ಗುಂಪನ್ನು ದೇವರು ನ್ಯಾಯ ತೀರಿಸುವಂತ ಸಮಯದಲ್ಲಿ ಇನ್ನೊಂದು ಮಾತನ್ನು ಐಗುಪ್ತ ಜನರಿಗೆ ಹೀಗೆ ಹೇಳುತ್ತಾ ಇದ್ದಾನೆ, ನನ್ನ ನ್ಯಾಯ ತೀರ್ಪನ್ನು ನಾನು ಕಳಿಸುವಂತ ವೇಳೆಯಲ್ಲಿ ನನ್ನ ಜನರನ್ನು ನಾನು ಬಿಡಿಸಿ ಅವರ ಜೊತೆಯಲ್ಲಿ ದಯೆ ತೋರಿಸಿ ವಿಶೇಷವಾದ ಕೃಪೆಯನ್ನು ಅವರಿಗೆ ಕೊಡುತ್ತೇನೆ. When darkness is in Egypt, there's special light in Goshen area where God's people are dwelling. ಐಗುಪ್ತ ದೇಶದಲ್ಲೆಲ್ಲ ಕಾರ್ಗತ್ತಲೆಯು ಕವಿಯುವಂತ ಸಮಯದಲ್ಲಿ ದೇವ ಜನರಿರುವಂತಹ ಗೋಷೇನಿನಲ್ಲಿ ಯಾವಾಗಲೂ ಬೆಳಕಿದೆ. When you and me
treat God specially, God will treat you special treatment. ನಾವು ದೇವರನ್ನು ವಿಶೇಷ ರೀತಿಯಿಂದ ದೇವರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸುವಾಗ ದೇವರು ನಮಗೆ ವಿಶೇಷವಾದಂತ ಸಂಗತಿಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುತ್ತಾನೆ. The first problems when they came, it was facing everyone, and then God revealed to God's people that He is able to give them special treatment when the whole world suffers. ನಾವು ನೋಡುತ್ತೇವೆ ಈ ಬಾಧೆಯನ್ನು ಕಳಿಸುವಂತ ಸಮಯದಲ್ಲಿ ಬಾಧೆ ಎಲ್ಲರಿಗೂ ಅದು ತಟ್ಟಿತು. ಆದ್ರೆ ದೇವರು ಅವ್ರಿಗೆ ಹೇಳುವಂತ ವಿಷಯವೇನೆಂದ್ರೆ, ನನ್ನ ಜನರು ಇದರಿಂದ ಬಾಧಿಸಲ್ಪಡುವುದಿಲ್ಲ, ಈ ಕಾಟಕ್ಕೆ ಒಳಗಾಗುವುದಿಲ್ಲ, ವಿಶೇಷ ರೀತಿಯಿಂದ ಅವರನ್ನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. The third set of plagues God revealed to Egyptians, to Pharaoh, to Moses, to God's people. There is no God like our God. ಮೂರನೆಯ ಗುಂಪಿನ ಬಾಧೆಗಳನ್ನು ದೇವರು ಕಳಿಸುವಂತ ಸಮಯದಲ್ಲಿ ಮೋಶೆ, ಆರೋನ ಮತ್ತು ಐಗುಪ್ತ ದೇಶದ ಫರೋಹನಿಗೆ ಜನರಿಗೆ ಕಳಿಸಿದ ಮಾತೇನೆಂದರೆ, ನನ್ನಂಥ ದೇವರು ಯಾರೂ ಇಲ್ಲ. There is no one like Yahweh in all the earth. ಲೋಕದಲ್ಲೆಲ್ಲ ಹುಡುಕಿದರೂ ಸಹ ಯೆಹೋವ ದೇವರ ಹಾಗೆ ಇನ್ನೊಬ್ಬ ದೇವರಿಲ್ಲ. That is there written in Exodus 9 verse 14. ವಿಮೋಚನಕಾಂಡ 9ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. And then we have the 10th plague, the climax plague. ನಾವು ನೋಡುತ್ತೇವೆ ಕೊನೆಯ ಬಾಧೆಯು ಅದು ಬರುತ್ತದೆ. ಅದು ಮುಖ್ಯವಾದಂತ ಬಾಧೆ. Every house there was no Passover. There was no sprinkling of the blood of the Lamb of God. Every house, the destroying angel entered, killed the firstborn human babies and the firstborn animal babies. ನಾವು ನೋಡುತ್ತೇವೆ ಯಾವ ಮನೆಯಲ್ಲಿ ಪಸ್ಕದ ಕುರಿಯ ಚಿಹ್ನೆ ಇರಲಿಲ್ಲವೋ, ರಕ್ತವು ಎಲ್ಲಿ ಚಿಮುಕಿಸಲ್ಪಟ್ಟಿರಲಿಲ್ಲವೋ ಅಂತಹ ಮನೆಗಳಲ್ಲಿ ಸಂಹರಿಸುವ ದೂತನು ಹೋಗಿ ಅಲ್ಲಿ ಇರುವಂತ ಚೊಚ್ಚಲು ಮಕ್ಕಳನ್ನು, ದನಕರುಗಳನ್ನು ಸಂಹರಿಸಿ ಬಿಡುತ್ತಾನೆ. That God fulfilled what He said, I will judge every gods of Egypt. Let me see who can protect Egypt when the destroying angel is being sent. ಆ ಸಮಯದಲ್ಲಿ ದೇವರು ಅವರಿಗೆ ಹೇಳಿದಂತ ಮಾತೇನೆಂದರೆ, ಐಗುಪ್ತ ದೇಶದಲ್ಲಿರುವಂತ ಪ್ರತಿಯೊಂದು ದೇವತೆಗಳ ಮೇಲೆ ನಾನು ನ್ಯಾಯ ತೀರಿಸುವನಾಗಿರುತ್ತೇನೆ, ನಾನೇ ನೋಡುತ್ತೇನೆ ಯಾವ ದೇವತೆಗಳು ನಿಮ್ಮ ಸಹಾಯಕ್ಕೆ ಬರುತ್ತವೆ ಎಂಬುದಾಗಿ. They thought, Egyptians thought, these slaves have nobody to ask for them. ಐಗುಪ್ತ ದೇಶದವರು ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದರು, ಇಸ್ರಾಯೇಲ್ ಜನರ ಬಗ್ಗೆ ಕೇಳುವುದಕ್ಕೆ ಯಾರು ಬರುವುದಿಲ್ಲ ಎಂಬುದಾಗಿ. You can behave anyway with the minorities. ಈ ಒಂದು ಕನಿಷ್ಠ ಪಕ್ಷ ಜನರೊಟ್ಟಿಗೆ ನಾವು ಇಷ್ಟ ಬಂದ ಹಾಗೆ You ವರ್ತಿಸಲಾಗುತ್ತದೆ. can strip them of every rights. ಅವರಲ್ಲಿ ಇರುವಂತ ಎಲ್ಲಾ ಹಕ್ಕುಗಳನ್ನು ನಾವು ತೆಗೆದು This is ಹಾಕಬಹುದು. our nation, anything we will do. ಇದು ನಮ್ಮ ದೇಶವಾಗಿದೆ, ಇಷ್ಟ ಬಂದ ಹಾಗೆ ನಾವು But ವರ್ತಿಸುತ್ತೇವೆ. when God's time came, ಆದ್ರೆ ದೇವರ ಸಮಯ ಬಂದಾಗ the God of the Hebrew slaves, ಅಲ್ಲಿ ಇರುವಂತ ಇಬ್ರಿಯ ದಾಸರ ದೇವರು He proved to the gods and the people of Egypt that this God is far more powerful than all the gods of earth put together. ಆಗ ದೇವರು ಖಚಿತಪಡಿಸಿರುವಂತ ಸಂಗತಿಗಳ ಅವರಿಗೆ ಏನೆಂದರೆ, ಐಗುಪ್ತ ದೇಶದಲ್ಲಿ ಅಥವಾ ಲೋಕಾದ್ಯಂತ ಎಲ್ಲಾ ದೇವರುಗಳನ್ನು ಸೇರಿಸಿದ್ದರೂ ಸಹ ಈ ಯೆಹೋವ ದೇವರು ಅವರಿಗಿಂತ ಬಲಿಷ್ಠನಾಗಿದ್ದಾನೆ. It's a terrible thing to fall into the hands of the living God. ಜೀವವುಳ್ಳ ದೇವರ ಹಸ್ತದಲ್ಲಿ ಬೀಳುವುದು ಒಂದು ಭಯಂಕರವಾದಂತ ವಿಷಯ. But if you humbly accept the living God as your only protector and savior, then you will be safe when the whole world will be judged. ಆದರೆ ನೀವು ದೀನ ಮನಸ್ಸಿನಿಂದ ಈ ರಕ್ಷಕನನ್ನು ಒಡೆಯನ್ನು ಸ್ವೀಕರಿಸುವುದಾಗಿದ್ದರೆ ಇಡೀ ಲೋಕದ ಮೇಲೆ ನ್ಯಾಯ ತೀರ್ಪು ಬಂದರೂ ಸಹ ನೀವು ಸಂರಕ್ಷಿಸಲ್ಪಡುತ್ತೀರಿ. If you are not 100% with the living God, your life is in shaky sand. 100% ನೀವು ಸಮರ್ಪಣೆಯ ಜೀವಿತವನ್ನು ನೀವು ಹೊಂದದಿದ್ದರೆ ನಿಮ್ಮ ಜೀವಿತವು ಅದು ಒಂದು ಅಳುಗಾಡುವಂತ ಉಸುಬಿನ ಮೇಲಿದ್ದಂತ ಜೀವಿತ.
Exodus 7 verse 13 says, ವಿಮೋಚನ ಕಾಂಡ 7ನೇ ಅಧ್ಯಾಯದ 13ನೇ ವಾಕ್ಯ ಹೀಗೆ ಹೇಳುತ್ತದೆ, Yet Pharaoh's heart became hard, and he would not listen to them, just as the Lord had said. ಯೆಹೋವನು ಹೇಳಿರುವಂತೆ ಫರೋಹನ ಹೃದಯವು ಆಗ ಕಠಿಣವಾಯಿತು, ಅವನು ಅವರ ಮಾತನ್ನು ಕೇಳಲಿಲ್ಲ. Chapter 7 verse 22. 7ನೇ ಅಧ್ಯಾಯದ 22ನೇ ವಾಕ್ಯ, Chapter 8 verse 15 and 32. 8ನೇ ಅಧ್ಯಾಯ 15 ಮತ್ತು 22, Chapter 9 verse 34. ಮತ್ತು 9ನೇ ಅಧ್ಯಾಯದ 34ನೇ ವಾಕ್ಯ. All these verses we can see Pharaoh is hardening his heart. ಎಲ್ಲಾ ವಾಕ್ಯಗಳಲ್ಲಿ ನೋಡುವುದಾಗಿದ್ರೆ ಫರೋಹನು ತನ್ನ ಹೃದಯವನ್ನು ಕಠಿಣ We are ಮಾಡಿಕೊಳ್ಳುತ್ತಿದ್ದಾನೆ. seeing miracle after miracle of plagues and the confrontation, but he refused to listen to God and God's servants. ಆತನು ಅನೇಕ ಬಾಧೆಗಳನ್ನು ಕಾಟಗಳನ್ನು ನೋಡುತ್ತಿದ್ದರೂ ಸಹ ಆತನ ಹೃದಯವು ಕರಗಲಿಲ್ಲ, ಅದು ಇನ್ನೂ ಕಠಿಣವಾಗಿಯೇ ಆಯಿತು. And then from chapter 9 verse 12, 10 verse 1, 20 and 27, 11 verse 10, 14, chapter 14 verse 4 and 8 all shows God hardens the heart of Pharaoh. ನಾವು ನೋಡುತ್ತೇವೆ 9ನೇ ಅಧ್ಯಾಯದ 12ನೇ ವಾಕ್ಯ, 10ನೇ ಅಧ್ಯಾಯದ 1ನೇ ವಾಕ್ಯ, 20ನೇ ವಾಕ್ಯ, 11ನೇ ಅಧ್ಯಾಯದ 10ನೇ ವಾಕ್ಯ ಮತ್ತು 14ನೇ ಅಧ್ಯಾಯದ 4 ಮತ್ತು 8ನೇ ವಾಕ್ಯವನ್ನು ನಾವು ನೋಡುವುದಾಗಿದ್ರೆ ಒಂದು ವಿಷಯ ನಮಗೆ ಗೊತ್ತಾಗುತ್ತದೆ. ಅದೇನೆಂದರೆ ದೇವರು ತಾನೇ ಫರೋಹನ ಹೃದಯವನ್ನು ಕಠಿಣವಾಗಿ When ಮಾಡಿದನು. God says locusts, they obey him. ದೇವರು ಮಿಡತೆಗಳಿಗೆ ಆದೇಶ ಕೊಡುವಾಗ ಮಿಡತೆಗಳು ಆತನಿಗೆ When ವಿಧೇಯವಾಗುತ್ತವೆ. God talks to the worms, they listen to him. ಹುಳುಗಳಿಗೆ ದೇವರು ಮಾತು ಹೇಳುವಾಗ ಅದು ಮಾತನ್ನು ಕೇಳುತ್ತದೆ. Insect world listen to him. ಈ ಒಂದು ಹುಳುಗಳ ದೇಶವು ಆತನ ಮಾತು ಕೇಳುತ್ತಿದೆ, Natural world listen to him. ಸ್ವಾಭಾವಿಕ ಲೋಕವು ಆತನ ಮಾತನ್ನು But ಕೇಳುತ್ತಿದೆ. only one people don't listen to him, the people who is made in the image of God, who can exercise free will. ಆದ್ರೆ ಸ್ವಚಿತ್ತವನ್ನು ಕೊಟ್ಟಿರುವಂತಹ ಈ ಮನುಷ್ಯ ಕುಲವು ಮಾತ್ರವೇ ಆತನ ಮಾತನ್ನು ಕೇಳುತ್ತಿಲ್ಲ. God always allows us to have a choice. ದೇವರು ಯಾವಾಗಲೂ ನಮ್ಮ ಸ್ವಂತ ಆಯ್ಕೆ ಮಾಡುವುದಕ್ಕೆ ಅನುಮತಿಸುತ್ತಾನೆ. The way of life and death is before us. ಯಾವಾಗಲೂ ಮರಣದ ಹಾದಿ ಜೀವದ ಹಾದಿ ನಮ್ಮ ಎದುರಿನಲ್ಲಿ ಇರುತ್ತದೆ. God is saying you can have idli, but along with that consequences, chutney and curry will come along with that. ಆ ದೇವರು ಹೇಳುತ್ತಾನೆ, ನೀವು ಇಡ್ಲಿಯನ್ನು ಸೇವಿಸುವಂತ ಸಮಯದಲ್ಲಿ ಅದರ ಜೊತೆಯಲ್ಲಿ ಚಟ್ನಿ ಮತ್ತು ಸಾರು ಅವರು ಕೊಡುತ್ತಾರೆ. But if you are choosing something life, you will have the blessing. ಆದ್ರೆ ಇನ್ನೊಂದನ್ನು ಆರಿಸಿಕೊಳ್ಳುವುದಾಗಿದ್ರೆ ಅಂದ್ರೆ ಜೀವಿತವನ್ನು ಆರಿಸಿಕೊಂಡರೆ ನಿಮಗೆ ಆಶೀರ್ವಾದ You ಬರುತ್ತದೆ. can choose anything you want. ಇಷ್ಟ ಬಂದ ಹಾಗೆ ಆಯ್ಕೆ If you ಮಾಡಬಹುದು. make the right choice, God will say, aha, a right choice, baby. ನೀವು ಸರಿಯಾದ ಆಯ್ಕೆಯನ್ನು ಮಾಡುವುದಾಗಿದ್ರೆ ನೀನು ಮಾಡಿರುವ ಆಯ್ಕೆ ಸರಿಯಾದದ್ದು ಎಂಬುದಾಗಿ ದೇವರು But when ಹೇಳುತ್ತಾನೆ. you make the wrong choice, ಆದ್ರೆ ನೀವು ತಪ್ಪು ಆಯ್ಕೆಗಳನ್ನು His ಮಾಡುವಾಗ heart will be grieved. ಆತನ ಹೃದಯಕ್ಕೆ ನೋವು He will ಉಂಟಾಗುತ್ತದೆ. confront you many times through his miracles, through his servants, through his word, but if you are not listening, without warning, you will be destroyed. ಆತನು ಅನೇಕ ಸಾರಿ ತನ್ನ ವಾಕ್ಯದಿಂದ ತನ್ನ ಸೇವಕರ ಮುಖಾಂತರ ಅದ್ಭುತಗಳಿಂದ ನಿಮ್ಮನ್ನು ಎಚ್ಚರಿಸುತ್ತಾನೆ. ಒಂದು ವೇಳೆ ಆ ಎಚ್ಚರಿಸುವಿಕೆ ಮಾತಿಗೆ ನೀವು ಲಕ್ಷ್ಯ ಕೊಡದಿದ್ದರೆ ನೀವು ನಾಶವಾಗಿ ಹೋಗುತ್ತೀರಿ. Judas Iscariot loved money. ಇಸ್ಕರಿಯೋತ್ ಯೂದನು ಹಣವನ್ನು ಪ್ರೀತಿಸಿದನು. Love of money, he started cheating the common purse. ನಾವು ನೋಡುತ್ತೇವೆ, ಹಣದ ಮೇಲೆ ಪ್ರೀತಿ ಇಟ್ಟಿರುವ ಕಾರಣದಿಂದ ಆತನು ಈ ಶಿಷ್ಯರ ಆ ಹಣಕಾಸನ್ನು ಕದಿಯುತ್ತಾ ಇದ್ದನು. Read carefully. ನೀವು ಸ್ಪಷ್ಟವಾಗಿ ಅದನ್ನು ಓದಿದರೆ Jesus gave him 9 opportunity to get changed. ದೇವರು ಯೇಸು ಸ್ವಾಮಿ 9 ಸಾರಿ ಅವಕಾಶಗಳನ್ನು ಕೊಡುತ್ತಾನೆ ಬದಲಾವಣೆ ಹೊಂದುವುದಕ್ಕೆ. But ಆದರೂ he never made the use of the opportunity. ಆ ಒಂದು ಸದವಕಾಶವನ್ನು ಸಂದರ್ಭವನ್ನು ಆತನು And then a day ಉಪಯೋಗಿಸಲಿಲ್ಲ. came. ಆ ನಂತರ ಒಂದು ದಿನ His ಬರುತ್ತದೆ, money didn't help him. ಆ ಒಂದು ಹಣವು ಆತನಿಗೆ ಸಹಾಯ His ಮಾಡಲಿಲ್ಲ. mind was disturbed. ಆತನು ಬಹಳಷ್ಟು ಮನಸ್ಸಿನಲ್ಲಿ ಆತಂಕ He ಹೊಂದಿಕೊಳ್ಳುತ್ತಾನೆ. came to the deserted place, and he was deserted by God, and everybody committed suicide. ಆ ಒಂದು ಮರುಭೂಮಿಗೆ ಬರುವಾಗ ದೇವರು ತಾನೇ ತನ್ನನ್ನು ಬಿಟ್ಟು ಬಿಡುತ್ತಾನೆ, ಜನರು ಬಿಟ್ಟು ಬಿಡುತ್ತಾರೆ. ಆ ಸ್ಥಳದಲ್ಲಿ ಆತನ ಆತ್ಮಹತ್ಯೆ Even in ಮಾಡಿಕೊಳ್ಳುತ್ತಾನೆ. that rope, his life was not safe. ಆ ಒಂದು ಹಗ್ಗದಲ್ಲಿಯೂ ಸಹ ಆತನ ಜೀವಿತವು ಭದ್ರವಾಗಿರಲಿಲ್ಲ. Everything inside came outside. ಒಳಗಿರುವುದೆಲ್ಲ ಆಚೆ ಬಂದಿತು. The day will come, all inside what you hidden will come out. ಒಂದು ದಿನ ಬರಲಿಕ್ಕಿದೆ, ನೀವು ಬಚ್ಚಿಟ್ಟುಕೊಂಡಿರುವಂತ ಒಳಗಿನ ಸಂಗತಿ ಎಲ್ಲ ಆಚೆ
ಬರುತ್ತವೆ. Our God is a God who judges. ನಮ್ಮ ದೇವರು ನ್ಯಾಯ ತೀರಿಸುವಂತ ದೇವರು. Overflowing judgment of God will move throughout the whole world. ಲೋಕಾದ್ಯಂತ ದೇವರ ನ್ಯಾಯ ತೀರಿಸುವಿಕೆಯು ಎಲ್ಲಾ ಕಡೆ ಚಲಿಸುತ್ತದೆ. Through the plagues God sends. ದೇವರು ಕಳಿಸುವಂತ ಬಾಧೆಗಳ ನಿಮಿತ್ತವಾಗಿ. This is starting. ಇದು ಕೇವಲ ಪ್ರಾರಂಭ ಮಾತ್ರ. So many worse things will happen. ಮುಂಬರುವ ದಿನಗಳಲ್ಲಿ ಇನ್ನೂ ಕಠಿಣವಾದಂತ ಸಂಗತಿಗಳು ಬರಲಿಕ್ಕಿವೆ. Because of the godly, God will limit the end time judgments. ಕೊನೆಯ ದಿನಗಳ ನ್ಯಾಯ ತೀರಿಸುವಿಕೆಯ ಸಂಕೇತಗಳಲ್ಲಿ ದೇವರ ಭಯಭಕ್ತಿಯುಳ್ಳಂತ ಜನರ ನಿಮಿತ್ತವಾಗಿ ಈ ಬಾಧೆಯು ಸ್ವಲ್ಪ ಕಡಿಮೆ ಆಗಬಹುದು. To fall in the hands of the Lord in repentance. ಮಾನಸಾಂತರಪಟ್ಟು ದೇವರ ಹಸ್ತದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡುವುದು ಮುಖ್ಯವಾಗಿದೆ. Tell God, ದೇವರಿಗೆ ಹೇಳಿರಿ, I want to be with you. ನಾನು ನಿನ್ನ ಸಂಗಡ ಇರಲು ಬಯಸುತ್ತೇನೆ. Not only now, ಈಗ ಮಾತ್ರವಲ್ಲ, even after my death, ನಾನು ಮರಣ ಹೊಂದಿದ ನಂತರ ಸಹ I want to be with you. ನಿನ್ನ ಸಂಗಡ ಇರಲು ಬಯಸುತ್ತೇನೆ. Otherwise, ಇಲ್ಲವಾಗಿದ್ದರೆ, if you are not repenting, ಒಂದು ವೇಳೆ ನೀವು ಮಾನಸಾಂತರ here ಪಡೆದಿದ್ದರೆ, also will have hell, and after death terrible things. ಇಲ್ಲಿಯೂ ನರಕ, ಮುಂಬರುವಂತ ದಿನಗಳಲ್ಲಿಯೂ ಸಹ ನರಕವನ್ನು Our ಅನುಭವಿಸಬೇಕು. God is a loving God. ನಮ್ಮ ದೇವರು ಪ್ರೀತಿಸುವಂತ Whatever ದೇವರು. oppression we are going today, ಇವತ್ತು ಯಾವುದೇ ಬಾಧೆಯನ್ನು ನಾವು however ಅನುಭವಿಸುತ್ತಿದ್ದರೂ, old it is, ಅದು ಎಷ್ಟೇ it may ದೊಡ್ಡದಾಗಿದ್ದರೂ, be 400 years problem, ಅದು 400 ವರ್ಷಗಳ ಸಮಸ್ಯೆವಾಗಿರಬಹುದು. whatever it is, our God is able to break the yoke of oppression and set us free to serve Him freely. ಎಲ್ಲ ಬಾಧೆಯನ್ನು ಮುರಿದು ಆತನನ್ನು ನಾವು ಸ್ವತಂತ್ರದಿಂದ ಸೇವೆ ಮಾಡುವುದಕ್ಕಾಗಿ ದೇವರು ನಮಗೆ ಬಿಡುಗಡೆಯನ್ನು When ಕೊಡಲಿಕ್ಕಿದ್ದಾನೆ. we trust Him, ನಾವು ಆತನಲ್ಲಿ ಭರವಸೆ ಇಡುವಾಗ He will break every chain, every pain, every stain of sin and release us to worship Him without any fear in this world. ಆತನು ನಮ್ಮ ಮೇಲೆ ಬಂದಿರುವಂತ ಪಾಪದ ದೆಸೆಯಿಂದ ಬಂದಿರುವಂತ ಎಲ್ಲ ನಾಚಿಕೆ, ಕಳಂಕ, ದೋಷವನ್ನು ತೆಗೆದು ಆತನು ಈ ಲೋಕದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕಾಗಿ ಆತನ ಕೃಪೆ ಕೊಡುತ್ತಾನೆ. The oppressive force of Egypt will not even be visible, it will be drowned. ದಬ್ಬಾಳಿಸುವಂತ ಐಗುಪ್ತದ ಶಕ್ತಿಯು ಇನ್ನು ಮುಂದೆ ಇದು ಕಣ್ಣಿಗೆ ಕಾಣುವುದಿಲ್ಲ, ಅದು ಮುಳುಗಿ ಹೋಗುತ್ತದೆ. Everything in this world will pass away, but those who enjoy the will of God, they will remain with the Lord forever and ever. ಲೋಕದಲ್ಲಿರುವಂತ ಎಲ್ಲಾ ಸಂಗತಿಗಳು ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು ಮಾಡುವಂತ ಜನರು ಮಾತ್ರವೇ ದೇವರನ್ನು ನಿತ್ಯ ನಿತ್ಯಕ್ಕೂ May ಆನಂದಿಸುವರಾಗಿರುತ್ತಾರೆ. God help each one of us ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. to put a complete trust in Yahweh the Lord, who is a very present help in trouble. ಯೆಹೋವ ದೇವರಲ್ಲಿಯೇ ನಮ್ಮ ಭರವಸೆ ಇಡುವರಾಗಿರೋಣ. ಆತನೇ ಇಕ್ಕಟ್ಟಿನಲ್ಲಿ ನಮಗೆ ಸೂಕ್ತ God ಸಹಾಯಕನಾಗಿದ್ದಾನೆ. bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. There is none like our God. No one else can do the things that He has done. This morning, let us worship this God continually and tell Him, Lord, there is none like you. No one else can touch my heart like the way you do. I could search for all eternity, Lord, yet find that there is no one like our God. ಬೆಳಗಿನ ಹೊತ್ತಾರೆಯಲ್ಲಿ ದೇವರಿಗೆ ನಾವು ಇಂತನ್ನೋಣ, ದೇವರೇ ನಿನ್ನಂಥ ದೇವರು ಯಾರಿಲ್ಲ ಸ್ವಾಮಿ. ಆಗಲೇ ನಾವು ಸಂದೇಶದಲ್ಲಿ ಕೇಳಿರುವ ಪ್ರಕಾರ ನಮ್ಮ ದೇವರು ಮಹೋನ್ನತನಾದ ದೇವರಾಗಿದ್ದಾನೆ. ಆತನ ಶಕ್ತಿಯನ್ನು ಮೇಲಿಂದ ಮೇಲೆ ತೋರ್ಪಡಿಸುವ ಆತನಾಗಿದ್ದಾನೆ. ಲೋಕವೆಲ್ಲ ಹುಡುಕಿದರು, ನಿತ್ಯಕ್ಕೂ ನಾವು ಎಲ್ಲಾ ಕಡೆ ಹುಡುಕಿದರು, ನಮ್ಮ ದೇವರಂತ ದೇವರು ಇನ್ಯಾರಿಲ್ಲ ಅಂತ ನಮಗೆ ಗೊತ್ತಾಗುತ್ತದೆ, ಕಿವಿ ಕೇಳುತ್ತದೆ, ಅನುಭವಗಳಿಂದ ನಮಗೆ ಹೇಳಲು ಸಾಧ್ಯವಾಗುತ್ತದೆ. ನಿನ್ನಂಥ ದೇವರು ಯಾರು ಇಲ್ಲ. For all eternity.
goes to the nations. He cares for his suffering children. He holds them within their hands. There is none like our God this morning. Let us worship Him with all of our hearts. He cares for you. He is by your side. He loves you intensely. There is none like you. No one else can touch my heart like you do. I can search for all eternity long and find there is none like you. I could search for all eternity long and find there is none like you. I could search for all eternity long and find there is none like you. There is none like you. May the amazing grace of our Lord and Savior Jesus Christ, ನಮ್ಮ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, the abiding presence of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂತಹ ಪ್ರಸನ್ನತೆಯು be with each one of us ನಮ್ಮೆಲ್ಲರ ಸಂಗಡ ಇರಲಿ. to adore our Lord and Savior Jesus Christ. ನಮ್ಮ ಯೇಸು ಕ್ರಿಸ್ತನನ್ನು ಯಾವಾಗಲೂ ಭಜಿಸುವುದಕ್ಕಾಗಿ And discover that there is none like Him in the whole world. ಲೋಕದಲ್ಲೆಲ್ಲ ಆತನಿಗೆ ಸಮಾನರಾದ ದೇವರು ಯಾರೆಲ್ಲೆಂಬುದಾಗಿ ತಿಳಿದುಕೊಳ್ಳುವುದಕ್ಕೆ God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.